ಇಲ್ಲಿ ಸಮಾಜಕ್ಕೆ ಇದು ಒಂದು ಸಂದೇಶ ಹೋಗಬೇಕು. ಪಿ ಡಿ ಒ ಈ ರೀತಿಯಿಂದ ಮಾಡಿದ್ದಾರೆ, ಮೊದಲು ಅಧ್ಯಕ್ಷ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟಿಲ್ಲ, ಅವರಿಗೆ ನೆಗ್ಲೆಕ್ಟ್ ಮಾಡಿದ್ದಾರೆ, ಮತ್ತು ಅವರಿಗೆ ಧಮಕಿ ಹಾಕೋದು, ನೀವು ಕಂಪ್ಲೇಂಟ್ ಮಾಡಿದ್ರೆ ನಾ ಯಾರು ಹೇಳಿ ನೀವು ಜೈಲಿಗೆ ಹೋಗ್ತೀರಿ ಅಂಥೇಳಿ. ಈ ಅಮ್ಮ ಅವ್ರಿಗೆ ಏನಂತಂದರೆ ಅವ್ರಿಗೆ ಅಂಜಿಕೆ ಹಾಕಿದ್ರು. ಅವರು ಇಲ್ಲಿ ಬಂದ ಮೇಲೆ 2 ವರ್ಷನಾಗ ಕಲಬುರಗಿ ತಾಲೂಕಿನ ಹುಬ್ಳಿ ಫರ್ತಾಬಾದ ಬೆಳಗುಂಪು ಊರಿನಲ್ಲಿ ಅಲ್ಲಿ ಅವ್ರ ತಾಯಿ ತಂದೆ ಹೆಸರಲ್ಲೇ ಜಮೀನು ತೊಗೊಂಡ್ರ. ಆಮೇಲೆ ಕಣ್ಣಿ ನೌಕರಿ ಮಾಡಿ ಅಲ್ಲಿ ಕಣ್ಣಿ ಪಂಚಾಯತಿ ಹಾಳು ಮಾಡಿ ಅಲ್ಲಿ ಒಂದು ತೊಗೊಂಡ್ರ. ಇಲ್ಲಿ ಮೊನ್ನೆ ನಮ್ಮ ಫರ್ತಾಬಾದ್ ಹುಬ್ಳಿಯಲ್ಲೇ ಬರ್ತದೆ ಸೋಮನಾಥ್ ಹಳ್ಳಿ ಅಂಥೇಳಿ, ಅಲ್ಲಿ ಒಂದು 5 ಎಕರೆ ಅವ್ರ ತಮ್ಮನ ಹೆಸರಲ್ಲೇ ಜಮೀನು ತೊಗೊಂಡ್ರು. ಎಲ್ಲ ರಿಕಾರ್ಡ್ಸ್ ಅದ. ಅಷ್ಟು ಇಲ್ಲಿ ಒಂದು ಸ್ವಲ್ಪ ಯಾವುದು ಲೇವಡ್ದಾಗ ಅಲ್ಲಿ ಮನೆ ಕಟ್ಟರ ಸುಮಾರು ಒಂದು ಕೋಟಿ ಸನೀಪ್ ಮನೆ ಅದು. ಜನಪ್ರತಿನಿಧಿ ಅಧಿಕಾರಿಗಳು ಎಮ್ ಎಲ್ ಎ ಇರಲಿ, ಇವತ್ತು ಸಚಿವರಿರಲಿ, ಇದಕ್ಕೆ ವಿಶೇಷವಾಗಿ IAS ಆಫೀಸರ್ ಮಂದಿ ಇದಕ್ಕೆ ಗಮನ ಹರಿಸಬೇಕು. ಅವರು ಎಷ್ಟು ನೆಗ್ಲೆಕ್ಟ್ ಅದ ಅಂದರೆ ಇದಕ್ಕೆ ಇವ್ರದ್ದು ಸರ್ಕಾರವು ನಡೆಸೋರು. ನಾನು ಪಂಚಾಯತ್ ರಾಜ್ ಆಯುಕ್ತರಿಗೆ ಇಲ್ಲಿ ಪತ್ರ ಬರೆದಿರಿ, ಇವರು ಕಂಪ್ಲೇಂಟ್ ಮಾಡಿಲ್ಲ. ಅವರು ಜಿಲ್ಲಾ ಪಂಚಾಯತಿಯವರಿಗೆ ಬರೆದಿದ್ದಾರೆ ಇನ್ಕ್ವೈರಿ ಮಾಡಿರಿ ಅಂಥೇಳಿ. ಇನ್ನಾವರೆಗೆ ಇನ್ಕ್ವೈರಿ ಮಾಡಿಲ್ಲ.